ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬೆಂಗಳೂರಿನ MG ರಸ್ತೆ, ಮಹಾತ್ಮ ಗಾಂಧಿ ರಸ್ತೆಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಟೂನಿಸ್ಟ್ ಗ್ಯಾಲರಿಯಲ್ಲಿ ಮಹಾತ್ಮ ಗಾಂಧಿಯವರನ್ನ ಕಂಡಂತ ಅನೇಕ ವಿದೇಶಿ ವ್ಯಂಗ್ಯ ಚಿತ್ರಕಾರರ ಚಿತ್ರಗಳು ಪ್ರದರ್ಶನಗೊಂಡಿವೆ. ನಿಮ್ಮ ಬಿಡುವಿನ ವೇಳೆಯಲ್ಲಿ ಸಮಯ ಮಾಡಿಕೊಂಡು ಒಂದು ದಿವಸ ಭೇಟಿ ಮಾಡಿ. ಗಾಂಧಿಯನ್ನ ಕಂಡಂತ ಅನೇಕ ವಿದೇಶಿ ಕಾರ್ಟೂನಿಸ್ಟ್ಗಳು ಆಗ್ಬೋದು ಅಥವಾ ವಿದೇಶದಲ್ಲೇ ಹೆಚ್ಚು ಪ್ರಚಲಿತವಿರುವಂತ ಮಹಾತ್ಮ ಗಾಂಧಿಯವರ ಹೆಸರು ಮತ್ತು ಅನೇಕ ಸುಮಾರು 86 ದೇಶಗಳಲ್ಲಿ ಗಾಂಧಿಯ ಪ್ರತಿಮೆಗಳಿವೆ ಅಂದ್ರೆ ನಂಬಲೇಬೇಕಾಗುತ್ತೆ. ಕಾರಣ ನಮ್ಮ ವೈರಿ ರಾಷ್ಟ್ರ ಪಾಕಿಸ್ತಾನ ಮತ್ತು ಚೈನಾ ಅಂತ ಹೇಳ್ತೀವಿ, ಅಲ್ಲಿಯೂ ಕೂಡ ಗಾಂಧಿಯ ಪ್ರತಿಮೆಗಳನ್ನ ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ ಆಶ್ಚರ್ಯ ಆಗ್ಬೋದು. ನಮ್ಮ ಭಾರತವನ್ನ ಆಳಿದ ಬ್ರಿಟಿಷರು ಗಾಂಧಿಯನ್ನ ಇವತ್ತು ಕೊಂಡಾಡುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಸುಮಾರು 21 ವರ್ಷಗಳ ನಂತರ, ಗಾಂಧಿಯ ಹತ್ಯೆಯಾದ ನಂತರ ಬ್ರಿಟನ್ನಲ್ಲಿ ಅವರ ಹೆಸರಿಗೆ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದೆ. ಇವತ್ತು ಕೂಡ ಗಾಂಧಿಯ ಪ್ರತಿಭೆಗಳನ್ನು ಹೊಸದಾಗಿ ವಿದೇಶಗಳಲ್ಲಿ ಸ್ಥಾಪನೆ ಮಾಡೋದು, ನಮ್ಮ ದೇಶಕ್ಕಿಂತ ಹೆಚ್ಚಾಗಿ ಮಹಾತ್ಮ ಗಾಂಧಿಯವರ ಹೆಸರನ್ನು ರಸ್ತೆಗೆ ಇಟ್ಟಿರೋದು ವಿದೇಶಗಳಲ್ಲೇ ಅಂದರೆ ತಪ್ಪಾಗಲಾಗ್ತದೆ. ಹಾಗಾಗಿ ನೋಡಿ, ಇಲ್ಲಿ ಇರಾನ್, ಅಮೆರಿಕ ಮತ್ತು ಬೇರೆಯ ದುಬೈ ರಾಷ್ಟ್ರಗಳಾಗ್ಬೋದು, ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಕಾರ್ಟೂನಿಸ್ಟ್ಗಳು ಗಾಂಧಿಯ ಚಿತ್ರಗಳನ್ನು ಬಿಡಿಸಿದರು. ನೆಲ್ಸನ್ ಮಂಡೇಲಾ ಮತ್ತು ಬರಾಕ್ ಒಬಾಮಾ ಹಾಗೆ ಅತ್ಯಂತ ಗಣ್ಯ ವ್ಯಕ್ತಿಗಳನ್ನಿಸ್ಕೊಂಡವರು ಕೂಡ ಗಾಂಧಿಯ ಪ್ರಭಾವದಿಂದ ಅವರ ಅನುಯಾಯಿಗಳಾಗಿರೋದನ್ನ ನಾವು ಕಾಣ್ತೇವೆ. ಹಾಗೆ ಅವರ ಸಮಕಾಲೀನರಾದಂಥ ಆಲ್ಬರ್ಟ್ ಐನ್ಸ್ಟೈನ್ ಕೂಡ ಒಂದು ಮಾತನ್ನು ಹೇಳ್ತಾರೆ, ಇಂಥ ರಕ್ತ ಮಾಂಸವನ್ನು ಹೊತ್ತಂಥ ಒಂದು ಜೀವ ಬದುಕಿತ್ತು ಅನ್ನೋದಕ್ಕೆ ಒಂದು ಸಾಕ್ಷಿ ಉಳಿಬಹುದಾ ಅಂತಕ್ಕಂಥ ಮಾತನ್ನೇ ಹೇಳ್ತಾರೆ. ಇಂಥ ಒಬ್ಬ ಗಣ್ಯ ವ್ಯಕ್ತಿಯನ್ನ ಪಡೆದಂಥ ರಾಷ್ಟ್ರ ಸತ್ಯ ಅಹಿಂಸೆಯಿಂದ ಮಾತ್ರವೇ ಸ್ವತಂತ್ರವನ್ನು ಪಡೆಯಕ್ಕೆ ಸಾಧ್ಯ ಅನ್ನೋ ತೋರಿಸ್ಕೊಟ್ಟಂಥ ಜಗತ್ತಿಗೆ ಈ ಚಳವಳಿ, ಸತ್ಯ ಅಹಿಂಸೆ ನಂತರ ಚಳವಳಿಯ ಮೂಲಕ ಇಡೀ ಪ್ರಪಂಚಕ್ಕೆ ಪ್ರಿಯವಾದಂಥ ವ್ಯಕ್ತಿ, ನಮ್ಮ ಭಾರತದ ಅತ್ಯುನ್ನತ ನಾಯಕ ಹೇಳ್ಬೋದು. ಎಲ್ಲ ರಾಷ್ಟ್ರಗಳ ಮಹಾನ್ ನಾಯಕರು ಕೂಡ ಅವರ ಅನುಯಾಯಿಗಳು ಅನ್ನೋದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಗಾಂಧಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳು, ಕಾರ್ಟೂನ್ಸ್ಗಳನ್ನು ನೋಡಿ ತಿಳಿಸಿ ಅಂತ ಹೇಳ್ತಾ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಗಾಂಧಿಯ ಎಲ್ಲ ಜೀವನ ಸಾಧನೆಗಳು, ಜೀವನ ಚರಿತ್ರೆ ಎಲ್ರಿಗೂ ಗೊತ್ತೇ ಇದೆ. ನಾನು ಹೊಸದಾಗಿ ಹೇಳ್ಬೇಕಾದಂಥ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. ಅದರಿಂದ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ನಮಸ್ಕಾರ.